ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದೆ. ಸಾಯಂಕಾಲವರೆಗೂ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಬಂದ ತಕ್ಷಣ ನನಗೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂವೆಲ್ಲ ಬಿಟ್ಟಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ರಿಗೂ ಅಷ್ಟೇ ಗಿಡಗಳಂದರೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಒಂದು ಎಲೆ ಯಾರಾದರೂ ಕಿತ್ತರೂ ಅವ್ರು ತುಂಬ ಬೈತಾರೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಅಷ್ಟು ಇಷ್ಟ ಗಿಡಗಳು ಅಂದರೆ. ಅವ್ರು ಇಟ್ಕೊಂಡಿರೋದೇ ಸ್ವಲ್ಪ ಗಿಡಗಳು, ಅವನ್ನೇ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇರೋ ಸ್ವಲ್ಪ ಜಾಗದಲ್ಲೇ ತುಂಬಾ ಚೆನ್ನಾಗಿ ಪಾಟ್ಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ಗಿಡಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವರು ಅಷ್ಟೇ. ಇನ್ನೊಂದ್ಸರಿ ನಾನು ಯೂಟ್ಯೂಬ್ ಚಾನಲಲ್ಲಿ ತೋರಿಸು ಗಿಡಗಳನ್ನೆಲ್ಲ. ಆಮೇಲೆ ಇದ್ರ ಹೆಸರು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನಾನು ಬರ್ತೀನಿ ಅಂತಲೇ ನಮ್ಮಮ್ಮ ಗಿಣ್ಣ ಮಾಡಿದರು. ಇದು ಶಿವಮೊಗ್ಗದಲ್ಲಿ ಸ್ಪೆಷಲ್ ಡಿಶ್ಶು. ಸೊ ಅದನ್ನು ತಿಂದ್ಕೊಂಡು ನಾವು ಹೊರಟಿದ್ದು ಮಂತ್ರಿ ಮಾಲ್ಗೆ. ಸ್ವಲ್ಪ ಔಟ್ಫಿಟ್ ಚೆಕ್ ಮಾಡಬೇಕಾಗಿತ್ತು. ಸೊ ಹೊರಟ್ವಿ. ನಾನು ಫಸ್ಟ್ ಟೈಮ್ H&M ಬ್ರ್ಯಾಂಡಲ್ಲಿ ಹೋಗಿ ನನ್ನ ಔಟ್ಫಿಟ್ನ ನಾನು ಚೆಕ್ ಮಾಡಿ ಪರ್ಚೇಸ್ ಮಾಡಿದ್ದು. ಸೊ ಆಚೆಗಡೆ ಎಲ್ಲ ಕಾಟನ್ ಕುರ್ತಾಸ್ ಎಲ್ಲ ಇತ್ತು ಮಂತ್ರಿ ಮಾಲ್ ಔಟ್ಸೈಡು. ಸೊ ಅದ್ರ ಒಳಗಡೆ ಮಂತ್ರಿ ಮಾಲ್ ಒಳಗಡೆ H&M ಶಾಪಿಗೆ ಹೋದ್ವಿ ನಾವು. ಸೊ ನಾನು ಜೀನ್ಸ್ ಮತ್ತು ಒಂದು ಶರ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಸೈಜಸ್ ಔಟ್ಫಿಟ್ ಚೆಕ್ ಮಾಡಿದೆ. ಸೊ ಇದೇ ನೋಡಿ ಟ್ರೈ ಮಾಡಿದೆ, ಬಟ್ ನನಗೆ ಅಷ್ಟು ಅದು ಸೂಟ್ ಆಗಲಿಲ್ಲ. ಸೊ ಒಳಗಡೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ರೆಕಾರ್ಡ್ ಮಾಡಿಕೊಂಡೆ. ತುಂಬಾ ಕಾಸ್ಟ್ಲಿ ಇದೆ ಪ್ರೈಸಸ್ಸು. ಬ್ಯಾಗು 2300 ಮತ್ತು ಗಾಗಲ್ಸ್ ಎಲ್ಲ 1K. ಸೊ ಆಬ್ವಿಯಸ್ಲಿ ಇಟ್ಸ್ ಬಿಕಾಸ್ ಆಫ್ ದ ಬ್ರ್ಯಾಂಡ್ H&M. ಸೊ ಇವಾಗಿನ ಟ್ರೆಂಡ್ ಎಲ್ಲರೂ ಯೂತ್ಸ್ ಎಲ್ಲ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಈವನ್ ಒಂದು ಸಣ್ಣ ಕ್ಲಿಪ್ ಕೂಡ 600 700. ಸೊ ಔಟ್ಸೈಡ್ ಮೇ ಬಿ ನಾವು ಅದಕ್ಕೆಲ್ಲ 40-50 ರುಪೀಸ್ ಕೊಟ್ಟು ತೊಗೋಬೋದು, ಬಟ್ 700 ಫಾರ್ 2 ಕ್ಲಿಪ್ಸ್. ನಂಗೆ ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಅಲ್ಲಿಂದ ಹೊರಟ್ವಿ ಶಾಪಿಂಗ್ ಮಾಡಿಕೊಂಡು. ಸೊ ಒಂದು ತಾತ ಬುಕ್ ಸ್ಟಾಲಲ್ಲಿ ಬುಕ್ ಮಾಡ್ತಿದ್ದು. ಸೊ ಕಲರಿಂಗ್ ಇತ್ತು. ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಐ ಟುಕ್ ಫಾರ್ ದಟ್. ಇಟ್ ಈಸ್ ಜಸ್ಟ್ 50 ರುಪೀಸ್. ಅಲ್ಲಿಂದ ಹೋಗ್ದೆ ಫಸ್ಟು ಇದು ಒಂದು ಆನೆ ಇತ್ತು, ಇವಾಗ 2 ಆನೆ ಮಾಡಿದ್ದಾರೆ. ನೋಡೋಕೆ ಮಾತ್ರ ನಿಜವಾದ ಅನಿಸುತ್ತೆ, ಬಟ್ ಇದು ರಿಯಲ್ ಅಲ್ಲ. ಸೊ ಹಾಗೆ ಹೋಗ್ತಾ ಈ ಥರ ಚೈನು ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನಾನು ಒಂದು ತೊಗೊಂಡೆ. ಇದನ್ನೇ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಅನಿಸ್ತು. ಸೊ 150 ರುಪೀಸ್ ಹೇಳಿದ್ರು. ಶಾಪಿಂಗ್ ಮಲ್ಲೇಶ್ವರಮಲ್ಲಿ ಎಲ್ಲ ನೋಡ್ತಾ ಇದ್ದರೆ ಮುಂದಕ್ಕೆ ಹೋಗೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಇರುತ್ತೆ ಶಾಪಿಂಗ್ ಮಾಡಿಕೊಂಡು. ಇದು ಗೊತ್ತಲ್ಲ, ಹೂ ಮಾರ್ಕೆಟು ಎಷ್ಟು ಪರಿಮಳ ಬೀರ್ತಾ ಇರುತ್ತೆ ಅಂದರೆ, ನಾವು ಕಾಲೇಜ್ ಡೇಸಲ್ಲಿ ಬೇರೆ ರೂಟಲ್ಲಿ ಹೋಗ್ಬೋದಿದ್ರು ನಾನು ಅದೇ ರೂಟಲ್ಲೇ ಬರ್ತಿದ್ದೆ. ಬಿಕಾಸ್ ನಾನು ಮಲ್ಲೇಶ್ವರಂ 11th ಕ್ಲಾಸಲ್ಲೇ ಓದಿದ್ದು. ಅದ್ರ ಪರಿಮಳ ತೊಗೊಳಕ್ಕೋಸ್ಕರನೇ ನಾನು ಆ ರೋಡಲ್ಲಿ ಬರ್ತಿದ್ದೆ. ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹಣ್ಣು ಎಲ್ಲ ತೊಗೊಂಡು ಸುಸ್ತಾಗೋಯ್ತು ನಿಜವಾಗ್ಲೂ. ಅಲ್ಲಿಂದ ಹೊರಟ್ವಿ. ಆಬ್ವಿಯಸ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಶಾಪಿಂಗ್, ಸ್ವಲ್ಪ ಕಣ್ಣು ತುಂಬಿಸ್ಕೊಂಡ್ವಿ ವಿಂಡೋ ಶಾಪಿಂಗಲ್ಲಿ. ಸೊ ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.